ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಬಾಗಲಕೋಟೆಯಲ್ಲಿ ವ್ಯಕ್ತಿಯೊಬ್ಬರು ಸತ್ತು ಬದುಕಿ ಬಂದಿದ್ದಾರೆ. ಆಸ್ಪತ್ರೆಯಿಂದ ಕರೆತರುವಾಗ ಸತ್ತಿದ್ದಾನೆ ಅಂತ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಸುದ್ದಿ ಕೊಟ್ಟಿದ್ದಾರೆ. ಆದರೆ ಆ ವ್ಯಕ್ತಿ ಬದುಕು ಬಂದಿದ್ದಾನೆ. ಈ ಅಚ್ಚರಿಯ ಘಟನೆ ನಡೆದಿರೋದು ಬಾಗಲಕೋಟೆ. ರೋಡ್ ಹಂಪ್ ದಾಟ್ತಾ ಇದ್ದಾಗ ಮತ್ತೆ ವ್ಯಕ್ತಿ ಉಸಿರಾಡಿದ್ದಾನೆ, ಇನ್ನೂ ಜೀವಂತ ಆಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಲೋಕಾಪುರದ ಬಳಿ ಈ ವಿಚಿತ್ರ ಘಟನೆ ನಡೆದಿದೆ. ಮುಬಾರಕ್ ಔಟಿ 65 ವರ್ಷ ವಯಸ್ಸಾಗಿತ್ತು. ಕಿಡ್ನಿ ಫೇಲ್ಯೂರ್ ಆಗಿ ಇವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ಮುಬಾರಕ್ ಅವರನ್ನ ದಾಖಲು ಮಾಡಲಾಗಿತ್ತು. ಆದರೆ ಬದುಕೋದು ಕಷ್ಟ ಅಂತೇಳಿ ವೈದ್ಯರು ಹೇಳಿದರು. ಕೆಎಲ್ಇ ಆಸ್ಪತ್ರೆ ವೈದ್ಯರು ಈ ಮಾತನ್ನ ಹೇಳಿದರು. ವೆಂಟಿಲೇಟರ್ ತೆಗೆದು ಮನೆಗೆ ಸಂಬಂಧಿಕರು ಕರ್ಕೊಂಡು ಬರ್ತಾ ಇದ್ರು. ಸತ್ತಿದ್ದಾನೆ ಅಂತೇಳಿ ಅಂತ್ಯ ಸಂಸ್ಕಾರಕ್ಕಾಗಿ ಊರಿಗೆ ಕರ್ಕೊಂಡು ಬರ್ತಾ ಇದ್ರು. ಲೋಕಾಪುರ ಬಳಿ ರೋಡ್ ಹಂಪ್ ದಾಟ್ತಾ ಇದ್ದಂತೆ ವ್ಯಕ್ತಿ ಮತ್ತೆ ಉಸಿರಾಡೋಕೆ ಶುರು ಮಾಡಿದ್ದಾರೆ. ನಿನ್ನೆ ರಾತ್ರಿ 7 ಗಂಟೆಗೆ ಈ ಘಟನೆ ನಡೆದಿದೆ. ಜಮಖಂಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ಮುಬಾರಕ್ ಅವರನ್ನ ದಾಖಲು ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಡಾಕ್ಟರ್ ಹೇಳಿದರು ವೆಂಟಿಲೇಟರ್ ತೆಗೆದ್ರೆ ಅಂತೇಳಿದ್ರೆ ಈ ವ್ಯಕ್ತಿ ಸತ್ತೋಗಿದ್ದಾರೆ ಎನ್ನುವಂಥದ್ದಾಗಿ. ಆದರೆ ಕುಟುಂಬಸ್ಥರು ಇವರು ಜೀವ ಬಿಟ್ಟಿದ್ದಾರೆ ಅಂತೇಳಿ ಮನೆ ಕರ್ಕೊಂಡು ಬರುವಾಗ ರೋಡ್ ಹಂಪ್ಸ್ ದಾಟುವಾಗ ಮತ್ತೆ ಉಸಿರಾಡ್ಬಿಟ್ಟಿದ್ದಾರೆ ಈ ವ್ಯಕ್ತಿ. ಕೂಡಲೇ ಮತ್ತೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಈಗ ಬೇರೊಂದು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದರೆ ಈ ವ್ಯಕ್ತಿ ಸತ್ತು ಬದುಕಿ ಬಂದ್ರ? ಅಕ್ಬರ್ ಜಮಾದಾರಿ, ಜಮಖಂಡಿ. ನಾನು ಒಂದು ಸೋಷಲ್ ವರ್ಕರ್. ಮತ್ತು ರೀ ನಿನ್ನೆ ಒಂದು ಘಟನೆ ಆಗೈತೆ ರೀ. ಮುಬಾರಕ್ ಅಬ್ಬು ಸಾಬ್ ಔಂಟಿ, ಹಾಜಿ ಮುಬಾರಕ್ ಅಬ್ಬು ಸಾಬ್ ಔಂಟಿ ಅವ್ರದ್ದು ಅಲ್ಲಿ ಬೆಳಗಾವಿಯಿಂದ ಪೇಷಂಟ್ ಡಿಸ್ಚಾರ್ಜ್ ಮಾಡ್ಕೊಂಡು ಹಾದಿಯಾಗಿ ತೊಗೊಂಡು ಬರಾಕ್ತಿದ್ರಿ. ಅವ್ರಿಗೆ ಕಲ್ಪನೆ ಏನಾಗೈತೆ ಅಂದ್ರೆ ಅದು ತಿಳ್ಕೊಂಡಿತ್ತು, ಅವ್ರು ತಿಳ್ಕೊಂಡು ತೊಗೊಂಡು ಬರಾಕ್ತಿದ್ರಿ ಪೇಷಂಟ್. ಆದರೂ ಅದು ಪೇಷಂಟ್ ತಿಳ್ಕೊಂಡಿಲ್ಲ. ಅಲ್ಲಿ ಬೆಳಗಾವಿದಾಗ ದವಾಖಾನೆಯಾಗ ಅರ್ಯಂತ ದವಾಖಾನೆಯಾಗ ಅಲ್ಲೇನು ಅವ್ರನ್ನ ತಿಳ್ಕೊಂಡಿದ್ದು ಏನು ಬರೋದು ಕೊಟ್ಟಿಲ್ಲ. ಬರೋ ಟೈಮ್ಗೆ ಏನಾಗೈತೆ ರೀ, ಅದು ಬೌಡಿನ ಎಲ್ಲ ಡ್ಯಾಮೇಜ್ ಆಗಿ ಬಿಟ್ಟಿದ್ರಿ. ಅದು ಹಾದಿಯಾಗಿ ಬರೋ ಟೈಮ್ಗೆ ಜಮಖಂಡಿ ಇನ್ನೂ ಒಂದು 7 ಕಿಲೋಮೀಟ್ರ್ ಬರೋ ಟೈಮ್ಗೆ ಅವಾಗ ಮತ್ತೆ ಎಚ್ಚರಿಕೆ ಬಂದೈತೆ ಅವ್ರಿಗೆ. ಇದು ಉಸಿರಾಡೋದು ಚಲೋ ಆತ್ರಿ. ಬರೋಣ ಅವ್ರೇನು ಮಾಡ್ರಿ, ತೊಗೊಂಡು ಬಂದು ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ತೊಗೊಂಡು ಬಂದಿರೋ ಅವ್ರು. ಬರೋಣ ಏನಾಗೈತೆ ರೀ, ಅಲ್ಲಿ ಟ್ರೀಟ್ಮೆಂಟ್ ನಡೆದೈತ್ರಿ ಅಲ್ಲಿ. ಆದರೂ ಮತ್ತೆ ನಾ ಏನು ಮಾಡೀನಿ ಅದು ಅಲ್ಲಿ ಏನು ಬರಾಬರ್ ಆಗಿಲ್ಲ. ಮತ್ತು ಅಲ್ಲಿ ಎಲ್ಲ ಥರದ ಔಷಧ ಬೇಕಾಗೈತೆ. ನಾ ಏನು ಮಾಡೀನಿ, ಬನ್ನದ ಡಾಕ್ಟ್ರ್ ಖಾಸಗಿ ದವಾಖಾನೆಗೆ ತೊಗೊಂಡು ಬಂದೀನಿ ರೀ. ಬನ್ನದ ಕೃಷ್ಣ ಬನ್ನದ ಹಾಸ್ಪಿಟಲ್ ತೊಗೊಂಡು ಬಂದೀನಿ ರೀ. ಅವ್ರು ಮತ್ತೆ ಒಂದು ಹೈಡ್ರೋಜನ್ ಕೊಟ್ಟು ಇಂಜೆಕ್ಷನ್ ಮಾಡಿ ಇದು ಮಾಡಿ ಮತ್ತೆ ಲೆವೆಲ್ ಮಾಡವ್ರಿ. ಬಿ ಪಿ ಎಲ್ಲ ಬರಾಬರ್ ಆತ್ರಿ, ಹಾರ್ಟ್ ಸ್ಟಾರ್ಟ್ ಆತ್ರಿ. ಅದಾಗ ಅವ್ರೇನು ಮಾಡ್ರಿ, ಮತ್ತೆ ಬರೆದ ಬೇಲ್ಡಿಗೆ ಬರೆದು ಕೊಟ್ರಿ ಅವ್ರು ಬಿಜಾಪುರ್ಗೆ. ಈಗ ಬೇಲ್ಡಿದಾಗ ತೊಗೊಂಡೋಗಿ ಹಾಗಾಗಿ ಪೇಷಂಟ್ ಸತ್ತು ಹೋಗಿದ್ದಲ್ಲ, ಅದು ಅವ್ರು ಬದುಕಿದ್ದ ಪೇಷಂಟನ್ನು ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ತೊಗೊಂಡು ಜಮಖಂಡಿಗೆ ಬಂದಿದ್ದಾರೆ. ಇಲ್ಲಿ ಬಂದಾಗ ರೋಗಿಯ ಪರಿಸ್ಥಿತಿ ನೋಡಿದಾಗ ಚಿಂತಾಜನಕವಾಗಿತ್ತು, ಆದರೆ ಬದುಕುವ ಸ್ಥಿತಿಯಲ್ಲಿತ್ತು. ಯಾಕಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಓನ್ಲಿ 20% ಪಂಪಿಂಗ್ ಇರೋದ್ರಿಂದ ನಾನು ಪ್ರಯತ್ನಪಟ್ಟು ಮುಂದೆ BLD ಆಸ್ಪತ್ರೆಗೆ ಕಳಿಸಿರುತ್ತೇನೆ. ಈಗ ಪೇಷಂಟು ICU ಅಲ್ಲಿದೆ. ಸೊ ಹಾಗಾಗಿ ಚೇತರಿಸ್ಕೊಳ್ತಾ ಇದ್ದಾರೆ. ಎರಡನೇದಾಗಿ ಅವ್ರಿಗೇನು ಮುಂಚೆಯಿಂದನೂ ಸಹ BP, ಶುಗರು ಹಾಗೂ ಕಿಡ್ನಿ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಇವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೀವಿ ನಾವು. ಸೊ ಹಾಗಾಗಿ ಅವ್ರಿಗೇನಾಗಿದೆ, ಬ್ರೈನ್ ಡೆಡ್ ಆಗಿರ್ಬೋದು ಅಂತ ತಿಳ್ಕೊಂಡು ಅವರು ಕಳಿಸ್ಕೊಟ್ಟಿದ್ದಾರೆ. ಆದರೆ ಈಗ ರೋಗಿಯು ಚೇತರಿಸ್ಕೊಳ್ತಾ ಇದ್ದಾರೆ. ಸೊ ಏನು ವದಂತಿ ಅಂದರೆ, ಒಂದು ರೋಗಿ ತೀರ್ಕೊಂಡದ್ದು ಎದ್ದು ಜೀವ ಬಂದಿದೆ ಅಂಥೇಳಿ ಆ ಥರ ಏನು ಆಗೋದಿಲ್ಲ. ಯಾಕಂತಂದರೆ ಬೆಳಗಾವಿಯಿಂದ ಜಮಖಂಡಿ ಬರಲಿಕ್ಕೆ ಕನಿಷ್ಠ 3 ಗಂಟೆ ಬೇಕು ಪ್ರಯಾಣ ಅವಧಿ. ಸೊ ಹಾಗಾಗಿ ಪೇಷಂಟ್ ಸತ್ತು ಹೋಗಿದ್ದಲ್ಲ, ಅದು ಅವರು ಬದುಕಿದ್ದ ಪೇಷಂಟ್. ಎಸ್, ಮಾಹಿತಿ ಕೊಡ್ತಾರೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿಜಗುಣ ಮಠಪತಿ, ಗಮನಿಸ್ತಾ ಇದ್ವಿ ಈ ವ್ಯಕ್ತಿಯನ್ನ ಮೊದಲ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಮಾಡುವಾಗ ಅಲ್ಲಿ ಡಾಕ್ಟರ್ ಏನು ರಿಪೋರ್ಟನ್ನು ಕೊಟ್ಟಿದ್ರು? ಈ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದ ಕುಟುಂಬಸ್ಥರಿಗೆ ಹೇಳಿ ಕಳುಹಿಸಿದ್ರ, ಅಥವಾ ವೈದ್ಯರ ಮಾತನ್ನ ಮೀರಿ ಇವ್ರು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರ, ಹೇಗೆ? ಸಂಪತ್, ಏನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮೊಮಿನ್ ಗಲ್ಲಿ ನಿವಾಸಿಯಾಗಿರ್ತಕ್ಕಂಥ 65 ವರ್ಷದ ಮುಬಾರಕ್ ಅಲಿ ಏನು ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ. ಆತನ ಕಿಡ್ನಿಯೂ ಕೂಡ ವಿಫಲಗೊಂಡಿರ್ತಕ್ಕಂಥದ್ದು. ಏನು
ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ನೀಡ್ತಾ ಇದ್ರು. ಆತನ ಜೊತೆ ಇರತಕ್ಕಂತ ಸಂಬಂಧಿಕರು ಉಸಿರಾಟ ಅಂತಂದ್ರೆ ಅದೇ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಮುಬಾರಕನಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿರ್ತಕ್ಕಂಥದ್ದು. ಆ ಹಾರ್ಟ್ ಅಟ್ಯಾಕ್ ನಿಂದ ಪರಿಣಾಮ ಆತ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರುವಂತ ಒಂದು ಪರಿಸ್ಥಿತಿಯನ್ನ ವೈದ್ಯರು ಸಂಬಂಧಿಕರಿಗೆ ಹೇಳಿದಾಗ ಇನ್ನೇನು ಚಿಕಿತ್ಸೆ ಫಲಿಸಲ್ಲ ಅಂತಕ್ಕಂಥದ್ದು, ಮತ್ತೆ ಉಸಿರಾಟ ನಿಂತಿದೆ ಅಂತಕ್ಕಂಥ ಒಂದು ಮಾಹಿತಿ. ಅಂತಂದ್ರೆ ಇವರು ಸಂಬಂಧಿಕರೆಲ್ಲವೂ ಉಸಿರಾಟ ನಿಂತಿದೆ ಅಂತಂದ್ರೆ ಸತ್ತಿದ್ದಾನೆ ಅಂತ ಅಂದುಕೊಂಡು ತಮ್ಮ ಸಂಬಂಧಿಕರಿಗೆ ಫೋನ್ ಕರೆ ಮೂಲಕ ಸುದ್ದಿಯನ್ನ ಹೇಳುತ್ತಿದ್ದಂತೆ ಆ ಸಂಬಂಧಿಕರೆಲ್ಲರಿಗೂ ಒಂದು ಸುದ್ದಿ ರವಾನೆ ಆಗ್ತಿದ್ದೆ. ಆತನ ಮನೆಗೆ ಸಂಬಂಧಿಕರೆಲ್ಲರೂ ಕೂಡ ಜಮಾಯಿಸಿರ್ತಕ್ಕಂಥದ್ದು. ಮನೆಯ ಮುಂದೆ ಅಂತಿಮ ಸಂಸ್ಕಾರಕ್ಕೆ ಬೇರೆ ಬೇರೆ ಗ್ರಾಮದಿಂದಲೂ ಜನ ಆತನ ಮುಬಾರಕನ ಮನೆ ಮುಂದೆ ಜಮಾಯಿಸಿರ್ತಕ್ಕಂಥದ್ದು. ವೆಂಟಿಲೇಟರ್ ನಲ್ಲಿ ಇರ್ತಕ್ಕಂಥ ಏನು ಮುಬಾರಕನನ್ನ ಆಸ್ಪತ್ರೆಯ ಏನು ವೈದ್ಯರ ಒಂದು ಏನು ಮಾಹಿತಿಯನ್ನ ಪಡೆದುಕೊಳ್ಳದೆ ಅಂತಂದ್ರೆ ಇನ್ನು ಆಸ್ಪತ್ರೆಯಲ್ಲಿಟ್ಟರು ಕೂಡ ಒಂದು ಪ್ರಯೋಜನ ಇಲ್ಲ, ಈತ ಸತ್ತಿದ್ದಾನೆ, ಈ ಡಾಕ್ಟರ್ ಸುಳ್ಳು ಹೇಳ್ತಾರೇನೋ ಅಂತಕ್ಕಂಥ ಒಂದು ಏನು ಚರ್ಚೆಯನ್ನ ತಮ್ಮ ಸಂಬಂಧಿಕರಲ್ಲಿ ಮಾಡಿ ಆತನನ್ನ ವೆಂಟಿಲೇಟರ್ ತೆಗೆದು ಗ್ರಾಮಕ್ಕೆ ಜಮಖಂಡಿ ನಗರಕ್ಕೆ ಕರೆತಾ ಇರ್ತಕ್ಕಂಥ ಒಂದು ಕೆಲಸಕ್ಕೆ ಸಂಬಂಧಿಕರು ಮುಂದಾಗಿರ್ತಕ್ಕಂಥದ್ದು. ಸುಮಾರು ಬೆಳಗಾವಿಯಿಂದ ಸುಮಾರು ಒಂದು 80 ಕಿಲೋಮೀಟರ್ ಅಂತರದಲ್ಲಿ ಲೋಕಾಪುರ ಬಳಿ ಬಂದಾಗ ಜಂಪ್ ನಿಂದ ಮತ್ತೆ ಉಸಿರಾಟ ಆರಂಭವಾಗಿರ್ತಕ್ಕಂಥದ್ದು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮುಬಾರಕ್ ಮತ್ತೆ ಪ್ರಜ್ಞೆಗೆ ಮರಳಿದಾಗ ಉಸಿರಾಟ ಹೆಚ್ಚಾಗುತ್ತಿದ್ದಂತೆ ಏನು ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಗೆ ಆತನನ್ನ ದಾಖಲಿಸಿದಾಗ ವೈದ್ಯರು ಡಾಕ್ಟರ್ ಕೃಷ್ಣ ಬನ್ನದ್ ಅಂತಕ್ಕಂಥ ವೈದ್ಯರು ಆತನ ಆರೋಗ್ಯದ ಒಂದು ಪರೀಕ್ಷೆಯನ್ನ ನಡೆಸಿದಾಗ ಗೊತ್ತಾಗತ್ತೆ ಈ ಬೆಳಗಾವಿಯ ವೈದ್ಯರು ಎಲ್ಲೂ ಕೂಡ ಈತ ಡೆತ್ ಆಗಿದ್ದಾನೆ ಅಂತಕ್ಕಂಥ ಒಂದು ಪ್ರಮಾಣ ಪತ್ರವನ್ನ ನೀಡಿ. ಥ್ಯಾಂಕ್ ಯು ನಿಜಗುಣ ಮಠಪತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.